ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಯ್ಯೋ ದೇವ್ರೆ, ಏನಿದು ನಿನ್ನ ಪವಾಡ? ನಾನು ಇಷ್ಟಪಟ್ಟ ಅದೇ ಸ್ಥಳ ಇವರಿಗೂ ಇಷ್ಟ ಆಗಿದೆ. ಇವರು ಇಲ್ಲಿ ಇಲ್ಲ ಅಂದಿದ್ರೆ ಹಾಗೆ ಖುಷಿಗೆ 2 ಸ್ಟೆಪ್ ಹಾಕ್ತಿದೆ. ಈ ಜಾಗಕ್ಕೆ ಅದೇನೋ ಆಕರ್ಷಣೆ ಇದೆ. ಅಣ್ಣ ಕಳುಹಿಸಿದ ಎಲ್ಲ ಫೋಟೋ ನೋಡಿದೆ, ಆದರೆ ಈ ಸ್ಥಳ ಮನಸ್ಸಿಗೆ ತುಂಬಾ ಇಷ್ಟವಾಯಿತು ಎಂದು ಮನಸ್ಸಲ್ಲೇ ಅಂದುಕೊಂಡಳು ಇಚ್ಛಾ ಆ ಫೋಟೋವನ್ನು ನೋಡುತ್ತಲೇ. ಪ್ಲೇಸ್ ಸೆಲೆಕ್ಟ್ ಮಾಡಿದ್ದು ಆಯ್ತಲ್ವಾ? ನಿಮ್ಮ ಅಣ್ಣನಿಗೆ ಮೊದಲೇ ಹೇಳಿಬಿಡು. ಫೋಟೋ ನೋಡ್ತಾ ಕೂತ್ರೆ ಚಿಕ್ಕಮಗಳೂರು ಇಲ್ಲಿ ಬರಲ್ಲ, ನಾವು ಅಲ್ಲಿಗೆ ಹೋಗಬೇಕು ಎಂದ ಸಾರ್ಥಕ್. ಇಚ್ಛಾ ಅವನ ಕಡೆಗೆ ನೋಡಿ ಮೂತಿ ತಿರುಗಿಸಿದವಳೆ ಇಶಾನ್ಗೆ ಕರೆ ಮಾಡಿ ಚಿಕ್ಕಮಗಳೂರು ಇಷ್ಟವಾಗಿದೆ, ಅಲ್ಲಿಗೆ ಹೋಗೋಣ ಎಂದು ತಿಳಿಸಿದಳು. ತದನಂತರ ಮನೆಯಲ್ಲಿ ಎಲ್ಲರಿಗೂ ವಿಷಯ ತಿಳಿಸಿದಾಗ ಸರ್ವೇಶ್, ಅತ್ಗೆ ನೀವು ಫಾರಿನಲ್ಲಿ ಯಾವುದಾದ್ರೂ ಪ್ಲೇಸ್ ಸೆಲೆಕ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ, ಆದರೆ ನೀವು ಇಂಡಿಯಾದಲ್ಲೇ, ಅದು ನಮ್ಮ ಕರ್ನಾಟಕದಲ್ಲೇ ಚಿಕ್ಕಮಗಳೂರು ಸೆಲೆಕ್ಟ್ ಮಾಡಿದ್ದೀರಾ, ಏನು ಕಾರಣ ಅಂತ ತಿಳ್ಕೊಬೋದಾ ಎಂದು ಇಚ್ಛಾಳನ್ನು ಪ್ರಶ್ನಿಸಿದಾಗ ಅವಳ ಉತ್ತರಕ್ಕಾಗಿ ಎಲ್ಲರೂ ಕುತೂಹಲದಿಂದ ಕಾದರು. ವಿದೇಶಕ್ಕೆ ಹೋಗುವ ವ್ಯಾಮೋಹ ನಮ್ಮ ದೇಶದಲ್ಲಿ ಹಲವಾರು ಜನರಿಗಿದೆ, ಆದರೆ ನಂಗೆ ಗೊತ್ತಿಲ್ಲದ ಊರಲ್ಲಿ ಗೊತ್ತಿಲ್ಲದ ಭಾಷೆಯ ಜನರ ನಡುವೆ ಇರೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನನ್ನಿಂದ ಮಾತಾಡದೇ ಇರೋಕ್ಕಾಗಲ್ಲ. ಭಾಷೆ ಬರಲ್ಲ ಅಂದರೆ ಹೇಗೆ ಮಾತಾಡಲಿ? ಅಷ್ಟೇ ಅಲ್ಲ, ಅಲ್ಲಿ ನೋಡೋಕ್ಕೆ ತುಂಬ ಸ್ಥಳಗಳಿರಬಹುದು, ಆದರೆ ಅಲ್ಲಿ ಆಹಾರ ಯಾವ ಥರ ಸಿಗುತ್ತೋ ಗೊತ್ತಿಲ್ಲ. ನನಗೆ ಅನ್ನ ಸಾಂಬಾರು ತಿನ್ನಬೇಕು ಅಥವಾ ಗೋಳಿ ಬಜೆ, ಅದು ಅಲ್ಲ ಅಂದರೆ ಪಲಾವ್, ಮಸಾಲೆ ದೋಸೆ ತಿನ್ನಬೇಕು ಅನಿಸಿದರೆ ಅಲ್ಲಿ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಅದಕ್ಕೆ ರಿಸ್ಕೇ ಬೇಡ. ನಮ್ಮ ಕರ್ನಾಟಕದಲ್ಲಿ ನೋಡಲು ತುಂಬ ಪ್ರವಾಸ ತಾಣಗಳಿರುವಾಗ ವಿದೇಶದ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು? ಕನ್ನಡ ನಾಡಿನಲ್ಲಿ, ಅದು ಕಾಫಿ ನಾಡಿನಲ್ಲಿ ಆರಾಮಾಗಿ ಸುತ್ತಾಡ್ಬೋದು. ಆ ಊರಿನ ಬಗ್ಗೆ, ಅಲ್ಲಿನ ಜನರ ಬಗ್ಗೆ ಹೆಚ್ಚು ತಿಳ್ಕೊಬೋದು ಎಂದಾಗ ಎಲ್ಲರೂ ಬಾಯಿ ಬಿಟ್ಟುಕೊಂಡು ನೋಡಿದರೆ, ಎಲ್ಲಿ ಹೋದರೂ ತಿಂಡಿ ಬಗ್ಗೆ ಚಿಂತೆ ಬಿಡಲ್ಲ ನೀನು ಅಲ್ವಾ ಎಂಬ ದನಿ ಬಂದಲ್ಲಿ ಎಲ್ಲರೂ ನೋಡಿದಾಗ ರಿದ್ದಿ ಹಾಗೂ ಇಶಾನ್ ಬಾಗಿಲ ಬಳಿ ನಿಂತಿದ್ದರು. ಸುಧಾರವರು ತಕ್ಷಣ ಆರತಿ ತಟ್ಟೆ ತೆಗೆದುಕೊಂಡು ಬಂದು ನವವಧೂವರರಿಗೆ ಆರತಿ ಮಾಡಿ ಒಳಗೆ ಬರಲು ಹೇಳಿದರು. ಮಗಳನ್ನು ಕಂಡ ಖುಷಿಗೆ ಸುಧಾರವರು ಕಾಲಿಗೆ ಚಕ್ರ ಕಟ್ಟಿದಂತೆ ಅಡುಗೆ ಮನೆಯಲ್ಲಿ ಓಡಾಡುತ್ತಿದ್ದರು. ಬನ್ನಿ ಅಳಿಯಂದ್ರೆ ಎಂದು ಅವರನ್ನು ತಮ್ಮ ಬಳಿಗೆ ಕರೆದ ಮೋಹನ್ ರವರು ಇಶಾನ್ ಬಳಿ ಕುಶಲೋಪರಿ ವಿಚಾರಿಸಿದರು. ಮಾವ, ನಾವಿವತ್ತು ಇಲ್ಲಿ ನಿಮ್ಮ ಜೊತೆ ಇದ್ದು ನಾಳೆ ಚಿಕ್ಕಮಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಂದ ಇಶಾನ್. ತುಂಬ ಖುಷಿನಪ್ಪ ಎಂದವರು ಚಿಕ್ಕಮಗಳೂರಿನ ಪ್ರಯಾಣದ ಬಗ್ಗೆ ಕೆಲವು ವಿಷಯಗಳನ್ನು ವಿಚಾರಿಸಿದರು. ರಿದ್ದಿ ಇಚ್ಛಾಳ ಜೊತೆ ಹೋದಳು. ಹೇಗಿದೆ ಮ್ಯಾರಿಡ್ ಲೈಫ್? ನಮ್ಮಣ್ಣ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನೆ ತಾನೆ? ಇಲ್ಲಾಂದರೆ ಹೇಳು, ಅವನ ಕೈಕಾಲು ಮುರಿತೀನಿ ಎಂದು ಇಚ್ಛಾ ಬೆದರಿಕೆ ನೀಡಿದಂತೆ ಹೇಳಿದಾಗ ರಿದ್ದಿ ಅವಳಿಗೆ ಕೈ ಮುಗಿದವಳು. ನಿಮ್ಮಣ್ಣ ಅಂದರೆ ನನ್ನ ಗಂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ನೀನು ಕೈಕಾಲು ಮುರಿಯೋದೇನು ಬೇಕಾಗಿಲ್ಲ. ನನ್ನ ಗಂಡನನ್ನು ಸುಮ್ಮನೆ ಬಿಟ್ಬಿಡು, ದೊಡ್ಡ ರೌಡಿ ಥರ ಆಡಬೇಡ ಎಂದಳು ಸಣ್ಣದಾಗಿ ಗದರಿದಂತೆ. ನಿನ್ನ ಗಂಡ? ನಿನ್ನ ಗಂಡ ಅಲ್ವಾ? ನನಗೆ ಅವನು ಏನು ಅಲ್ವಾ? ಹಾಗಾದರೆ ಚಿಕ್ಕ ವಯಸ್ಸಿನಿಂದಲೂ ಅಪ್ಪ ಅಮ್ಮನಿಗಿಂತ ನನಗೆ ಹತ್ತಿರ ಅವನು. ನನ್ನ ಯಾವುದೇ ಆಸೆಗಳಿಗೂ ಅಡ್ಡ ಬರದೆ ಒಬ್ಬ ಅಣ್ಣನಾಗಿ ಅಷ್ಟೇ ಅಲ್ಲದೆ ತಂದೆ ತಾಯಿ ಪ್ರೀತಿ ತೋರಿಸಿದವನು. ಈಗ ಮದುವೆ ಆಗಿದೆ, ಅವನು ನಿನ್ನ ಗಂಡ. ನನ್ನಿಂದ ಅವನನ್ನು ದೂರ ಮಾಡಿಬಿಟ್ಟೆ ಅಲ್ವಾ? ಸರಿ, ಇನ್ಮುಂದೆ ನಿಮ್ಮಿಬ್ಬರ ಜೀವನದಲ್ಲಿ ನಾನು ನಡುವೆ ಬರಲ್ಲ ಎಂದಳು ಬೆಕ್ಕುತ್ತಲೇ. ಇಚ್ಛಳ ಮಾತು ಕೇಳಿ ರಿದ್ದಿಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗಾಯಿತು. ಅವಳು ಗಾಬರಿಯಿಂದ, ಇಚ್ಛಾ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅವರು ನನ್ನ ಗಂಡ ಆಗೋದಕ್ಕೆ ಮುಂಚೆ ನಿಂಗೆ ಅಣ್ಣ ಕಣೆ. ಈಗಲೂ ಅಷ್ಟೇ ಅವರು ನಿನ್ನ ಅಣ್ಣ. ನಿಮ್ಮಿಬ್ಬರ ಬಾಂಧವ್ಯ ಏನು ಅನ್ನೋದು ನಂಗೆ ಗೊತ್ತಿಲ್ವಾ? ದಯವಿಟ್ಟು ಈ ಥರ ಮಾತಾಡಿ ಮನಸ್ಸು ನೋಯಿಸಬೇಡ. ನಾನು ಕನಸು ಮನಸ್ಸಲ್ಲೂ ಅಂದ್ಕೊಳ್ದೇ ಇರೋ ವಿಷಯನ ಹೇಳ್ತಾ ಇದೆಯಾ? ನಿಮ್ಮಿಬ್ಬರನ್ನು ದೂರ ಮಾಡಿ ನನಗೇನು ಲಾಭ ಹೇಳು? ನೋಡು, ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ, ನನ್ನ ಮೇಲೆ ಕೋಪ ಮಾಡ್ಕೋಬೇಡ, ನನ್ನ ಬಗ್ಗೆ ಇಲ್ಲದನ್ನೆಲ್ಲ ಅನ್ಕೋಬೇಡ ಎಂದು ಕಾಲಿಗೆ ಬೀಳಲು ಹೋದಾಗ ಅವಳನ್ನು ತಡೆದ ಇಚ್ಛಾ, ಹುಚ್ಚಿ ಕಣೆ ನೀನು, ನಾನೇನೋ ಸ್ವಲ್ಪ ಡ್ರಾಮಾ ಮಾಡೋಣ ಅಂದ್ಕೊಂಡ್ರೆ ನೀನು ಸೀರಿಯಸ್ ಆಗಿಬಿಡೋದಾ ಪೆದ್ದಿ ಎಂದು ನಕ್ಕಾಗ, ಏನು ಡ್ರಾಮಾನ ಎಂದು ಅಚ್ಚರಿಯಿಂದ ಕೇಳಿದವಳಿಗೆ ಹೌದು ಎಂದು ಉತ್ತರಿಸಿದಳು ಇಚ್ಛಾ. ನಿನ್ನ ಯಾರಾದರೂ ಹೀಗೆಲ್ಲ ಡ್ರಾಮಾ ಮಾಡ್ತಾರಾ? ಇರು ನಿಂಗೆ ಮಾಡ್ತೀನಿ ಎಂದವಳೆ ಅವಳನ್ನು ಹೊಡೆಯಲು ಬಂದಾಗ ಇಚ್ಛಾ ಓಡಿದಳು. ರದ್ದಿ ಅವಳನ್ನು ಅಟ್ಟಿಸಿಕೊಂಡು ಹೋದಳು. ಓಡುತ್ತಾ ಓಡುತ್ತಾ ಇಚ್ಛಾ ಸಾರ್ಥಕ್ಗೆ ಡಿಕ್ಕಿ ಹೊಡೆದು ಅವನ ಮೇಲೆ ಬಿದ್ದಳು. ಇಬ್ಬರ ಕಣ್ಣುಗಳು ಪರಸ್ಪರ ಬೆರೆತು ತಮ್ಮದೇ ಲೋಕದಲ್ಲಿ ಅವರು ಕಳೆದು ಹೋದರೆ ಇನ್ನು ತನಗಿಲ್ಲಿ ಏನು ಕೆಲಸ ಎಂದು ವೃದ್ಧಿ ಅಲ್ಲಿಂದ ಹೋದಳು. ಹೇ ಲೂಸಾ, ನೀನು ಎದ್ದೇಳೆ ಮೊದಲು. ಮನೆಯಲ್ಲಿ ಇಷ್ಟು ಅವಸರವಾಗಿ ಓಡಾಡೋದೇನಿದೆ?
ಎಂದು ಕೋಪದಿಂದ ನುಡಿದ ಸಾರ್ಥಕ್. ನನಗೇನು ನಿಮ್ಮ ಮೇಲೆ ಬೀಳೋ ಆಸೆ ಇಲ್ಲ. ನಾನು ಓಡಾಡ್ತೀನಿ, ನಡೆದಾಡ್ತೀನಿ, ನಿಮ್ಗೇನ್ರಿ ಕಷ್ಟ ಎಂದವಳು ಎದ್ದು ನಿಂತರೆ ಸಾರ್ಥಕ್ ಅವಳ ಕಡೆಗೆ ತೋರು ಬೆರಳು ತೋರಿಸುತ್ತಾ ನಿಂದು ಅತಿ ಆಯಿತು ಎನ್ನುತ್ತಿರುವಾಗ ಪಾಪು ಎಂಬ ರಜನಿಯವರ ದನಿ ಕೇಳಿ ಸಾರ್ಥಕ್ ಅತ್ತ ಹೋದರೆ ಇಚ್ಛಾ ಅವನು ಹೋದ ದಿಕ್ಕನ್ನೇ ನೋಡುತ್ತಾ ನನ್ನ ನೀನು ಗೆಲ್ಲಲಾರೆ ಎಂಬ ಹಾಡನ್ನು ಹಾಡುತ್ತಲೇ ಇಲ್ಲದ ಕಾಲರನ್ನು ಮೇಲೆ ಏರಿಸುತ್ತಾ ನಕ್ಕಳು. ಅತ್ತೆ ನನ್ನನ್ನು ಕರೆದ್ರ ಎಂದು ಸಾರ್ಥಕ್ ಕೇಳಿದಾಗ ರಜನಿಯವರು ಹ್ಞೂ ಪಾಪು, ನೋಡಿಲ್ಲಿ ಯಾರು ಬಂದಿದ್ದಾರೆ ಎಂದು ವೃದ್ಧಿ ಹಾಗೂ ಇಶಾನ್ ಕಡೆಗೆ ತೋರಿಸಿದಾಗ ಸಾರ್ಥಕ್ಗೆ ಅವರಿಬ್ಬರನ್ನು ನೋಡಿ ಆಶ್ಚರ್ಯ ಹಾಗೂ ಸಂತೋಷ ಒಟ್ಟಿಗೆ ಆಯಿತು. ಇಶಾನ್ ಎಂದವ ಅವನನ್ನು ತಬ್ಬಿಕೊಂಡು ತನ್ನ ಖುಷಿಯನ್ನು ವ್ಯಕ್ತಪಡಿಸಿದ. ಬಳಿಕ ವೃದ್ಧಿಯ ತಲೆ ಸವರಿ ಚೆನ್ನಾಗಿದ್ಯಾ ಪುಟ್ಟ ಎಂದು ಕೇಳಿದಾಗ ಅವಳು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ ಅಣ್ಣ ಎಂದು ಅವನನ್ನು ವಿಚಾರಿಸಿದಳು. ತಾನು ಕ್ಷೇಮವಾಗಿದ್ದೇನೆ ಎಂದು ತಿಳಿಸಿದವನು ಇಶಾನ್ ಬಳಿ ನಾಳೆ ಕಾರಲ್ಲಿ ಹೋಗೋಣ ಏನಂತೀಯಾ ಎಂದಾಗ ಅವನ ಮಾತನ್ನು ತಡೆದ ಶಿವಕುಮಾರ್ರವರು ತುಂಬ ದೂರದ ಪ್ರಯಾಣ ಕಣು, ನೀವಿಬ್ಬರು ಡ್ರೈವ್ ಮಾಡಿ ಹೋಗೋದೇನು ಬೇಡ ಎಂದರು. ಮತ್ತು ಹೇಗೆ ಹೋಗೋದು ಎಂದು ಸಾರ್ಥಕ್ ಪ್ರಶ್ನಿಸಿದಾಗ ನಿಮ್ಮ ಜೊತೆ ಡ್ರೈವರ್ನ ಕಳಿಸ್ತೀನಿ. ಒಂದು ಕಾರಲ್ಲಿ ನೀನು ಇಚ್ಛಾ ಹೋಗಿ, ಇನ್ನೊಂದು ಕಾರಲ್ಲಿ ವೃದ್ಧಿ ಇಶಾನ್ ಹೋಗಲಿ ಆಯಿತಾ ಎಂದಾಗ ಮಾವ ನಾವು 4 ಜನ ಜೊತೇಲಿ ಹೋಗೋಣ ಅಂದ್ಕೊಂಡಿದ್ವಿ, 2 ಕಾರಲ್ಲಿ ಹೋದರೆ ಸರಿಯಾಗಲ್ಲ ಎಂದ ಇಶಾನ್. ಬಸ್ಸಲ್ಲಿ ಹೋಗೋಣವಾ ಎಂದು ವೃದ್ಧಿ ಹೇಳಿದಾಗ ಮೋಹನ್ ರವರು ನನ್ನ ಫ್ರೆಂಡ್ನ ಟಾಟಾ ಸಫಾರಿ ಕಾರಿದೆ, ಅದರಲ್ಲಿ 7 ಮಂದಿ ಆರಾಮಾಗಿ ಕೂತ್ಕೋಬೋದು, ನೀವು 4 ಜನ ತಾನೇ, ನಾನು ಅವನಲ್ಲಿ ಮಾತಾಡಿ ಹೇಳ್ತೀನಿ ಎಂದವರು ಸ್ನೇಹಿತನಿಗೆ ಕರೆ ಮಾಡಿ ವಿಚಾರಿಸಿ ಇವತ್ತು ಸಂಜೆ ಕಾರ್ ಕಳಿಸ್ತಾನಂತೆ, ನಮ್ಮ ಡ್ರೈವರ್ ಜೊತೆ ಆ ಕಾರಲ್ಲಿ ಹೋಗಿ ಆಯ್ತಲ್ವಾ ಎಂದರು. ಅವರ ಮಾತಿಗೆ ಎಲ್ಲರೂ ಸಮ್ಮತಿಸಿದರು. ರಾತ್ರಿ ಎಲ್ಲರೂ ಒಟ್ಟು ಸೇರಿದ್ದರಿಂದ ಹಾಡುಗಾರರಿರುವ ಮನೆಯಲ್ಲಿ ಹಾಡಿಲ್ಲದಿದ್ದರೆ ಹೇಗೆ? ಸರ್ವೇಶ್ ಗಿಟಾರ್ ನುಡಿಸುತ್ತಾ ಮನದಲ್ಲಿ ತನ್ನ ಮನದರಸಿಯನ್ನು ನೆನೆದು ಹಮೇ ತುಮ್ಸೆ ಪ್ಯಾರ್ ಕಿತ್ನಾ ಎಂಬ ಹಾಡನ್ನು ಹಾಡಿದಾಗ ಎಲ್ಲರೂ ಚಪ್ಪಾಳಿ ತಟ್ಟಿದರೆ ಅವನ ಕಣ್ಣುಗಳಲ್ಲಿ ವೃಂದಾ ಮೇಲಿರುವ ಪ್ರೀತಿ ಅರಿವಾಗಿದ್ದು ಇಚ್ಛಾಳಿಗೆ ಮಾತ್ರ. ಮುಂದಿನ ಸರದಿ ಸಾರ್ಥಕ್ನದ್ದು. ಅವನಿಗೆ ಯಾವ ಹಾಡು ಹಾಡಬೇಕೆಂದು ತಿಳಿಯಲಿಲ್ಲ. ಅವನ ಮನಸ್ಸು ಪೂರ್ತಿ ಖಾಲಿಯಾಗಿತ್ತು. ಅದನ್ನೇ ಅವನು ಶಿವಕುಮಾರ್ ಅವರ ಬಳಿ ಹೇಳಿದಾಗ ಅವರು ಇಚ್ಛಾಳಿಗಾಗಿ ಯಾವುದಾದರೊಂದು ಕನ್ನಡ ಹಾಡನ್ನು ಹಾಡು ಎಂದರು. ನೀ ಸನಿಹಕ್ಕೆ ಬಂದರೆ ಹೃದಯದ ಗತಿ ಏನು ಎಂಬ ಹಾಡನ್ನು ಹಾಡಿದ. ಕೊನೆಯ ಸರದಿ ಇಚ್ಛಾಳದ್ದು. ಅವಳು ಹಾಯಾದ ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ ಎಂಬ ಹಾಡನ್ನು ಹಾಡಿದಳು. ಇಚ್ಛಾ ತುಂಬ ಚೆನ್ನಾಗಿ ಹಾಡಿದ್ಯಮ್ಮ ಎಂದ ಅರುಂಧತಿಯವರು. ತುಂಬ ಹೊತ್ತಾಯಿತು, ಎಲ್ಲರೂ ಬೇಗ ಹೋಗಿ ಮಲಗಿ, ನಾಳೆ ಬೆಳಗ್ಗೆ ಬೇಗ ಏಳಬೇಕು ತಾನೇ ಎಂದವರು ಇಚ್ಛಳ ಬಳಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಆಯ್ತಮ್ಮ ಎಂದಾಗ ಹೌದು ಎಂಬಂತೆ ತಲೆಯಾಡಿಸಿದಳು. ಬಳಿಕ ಎಲ್ಲರೂ ತಮ್ಮ ತಮ್ಮ ಕೋಣೆಯಲ್ಲಿ ಮಲಗಿದ್ದರು. ಮರುದಿನ ಬೆಳಗ್ಗೆ ಮನೆಯವರ ಬಳಿ ಹೇಳಿ 4 ಚಿಕ್ಕಮಗಳೂರಿನ ಕಡೆಗೆ ಪ್ರಯಾಣ ಬೆಳೆಸಿದರು. ಇಚ್ಛಾ ತುಂಬ ಖುಷಿಯಾಗಿದ್ದಳು. ಎಂದಿನಂತೆ ಸಾರ್ಥಕ್ ಕೂಡ ಅವಳ ಖುಷಿ ನೋಡಿ ಮನಸ್ಸಿನಲ್ಲಿ ಖುಷಿಪಟ್ಟ. ಮುಂದುವರೆಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.